ಫ್ರೆಂಡ್ಸ್, ನಿಮ್ಮ ಮನೇಲೂ ಕೂಡ ಜಿರಳೆ ಕಾಟದಿಂದ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ? ಇನ್ನೂ ಚಿಂತೆ ಮಾಡಬೇಡಿ, ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ಹೇಳ್ತೀನಿ. ಒಂದು ಸಲ ಇದರ ಪ್ರಯೋಗ ಮಾಡಿದ್ರೆ ಸಾಕು, ಮನೇಲಿ ಎಷ್ಟೇ ಜಿರಳೆ ಇದ್ರೂ ಕೂಡ ಓಡೋಗುತ್ತೆ, ಮತ್ತೆ ಮನೆ ಕಡೆ ಬರೋದಿಲ್ಲ. ಹುಡುಕಿದ್ರೂ ಕೂಡ ನಿಮಗೆ ಒಂದು ಜಿರಳೆ ಕೂಡ ಮನೇಲಿ ಸಿಗೋದಿಲ್ಲ. ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಜಿರಳೆ ಮಾಯ ಆಗತ್ತೆ. ಹೌದು ಫ್ರೆಂಡ್ಸ್, ಇದಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಶುಂಠಿ. ಶುಂಠಿಯಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಮನೆಯಲ್ಲಿರುವಂಥ ಜಿರಳೆಗಳನ್ನು, ಕ್ರಿಮಿಕೀಟಗಳನ್ನು ಓಡಿಸ್ಲಿಕ್ಕೆ ಸೂಪರಾಗಿ ಇದು ಕೆಲಸ ಮಾಡುತ್ತೆ. 1 ಇಂಚು ಶುಂಠಿಯನ್ನು ನಾವು ನೋಡಿ ಈ ರೀತಿ ಚೆನ್ನಾಗಿ ತುರ್ಕೊಳ್ಬೇಕು. ಒಂದು 2 ಸ್ಪೂನ್ ಶುಂಠಿಯ ತುರಿ ಸಿಕ್ಕರೆ ನಮಗೆ ಸಾಕಾಗತ್ತೆ. ಜಿರಳೆ ಓಡಿಸ್ಲಿಕ್ಕಂತ ನಾವು ಕೆಮಿಕಲ್ ಯುಕ್ತ ಸ್ಪ್ರೇಗಳನ್ನು, ಪ್ರಾಡಕ್ಟ್ಗಳನ್ನು ಬಳಸಿದರೆ ಅದರಿಂದ ನಮ್ಮ ಶ್ವಾಸಕೋಶಕ್ಕೂ ತೊಂದರೆ, ಚಿಕ್ಕ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ, ತುಂಬಾ ಸೈಡ್ ಎಫೆಕ್ಟನ್ನು ಕೊಡುತ್ತೆ. ಹಾಗಾಗಿ ಅಂಥ ಪ್ರಾಡಕ್ಟ್ಗಳನ್ನು ನಾವು ಉಪಯೋಗಿಸದೆ ಮನೆ ಮದ್ದುಗಳನ್ನು ಮಾಡೋದ್ರಿಂದ ಆರಾಮಾಗಿ ನಾವು ಜಿರಳೆಗಳನ್ನು ಓಡಿಸ್ಬೋದು. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ಇಲ್ಲಿ ನಾನು ಸ್ಪೂನಿಂದ 2 ಸ್ಪೂನ್ ಆಗುವಷ್ಟು ಶುಂಠಿಯ ತುರಿಯನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿಯ ಸುವಾಸನೆ ಇಡೀ ಮನೆಗೂ ಘಮಘಮ ಅಂತ ಇರುತ್ತೆ, ಒಂದು ಒಳ್ಳೆಯ ಪರಿಮಳ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಅಂದರೆ ನಾರ್ಮಲ್ ವಾಟರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಥರ ನೀರು ಶುಂಠಿಯ ತುರಿಗೆ ಹಾಕೋದ್ರಿಂದ ಶುಂಠಿಯಲ್ಲಿರುವಂತಹ ಅಂಶ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶಾಂಪೂನ ಹಾಕ್ಕೊಳ್ಳೋಣ. ನೀವು ಮನೆಯಲ್ಲಿ ಹೇರ್ ವಾಶ್ ಮಾಡಲಿಕ್ಕೆ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದನ್ನೇ ಉಪಯೋಗಿಸ್ಕೊಳ್ಬೋದು. ನೋಡ್ತಿದ್ರಲ್ಲ ಫ್ರೆಂಡ್ಸ್, 1 ಸ್ಪೂನ್ ಆಗುವಷ್ಟು ಶಾಂಪೂ ಆದರೆ ಸಾಕಾಗತ್ತೆ. ಶಾಂಪೂನ ಸ್ಮೆಲ್ ಕೂಡ ಜಿರಳೆಗಳಿಗೆ, ಕ್ರಿಮಿಕೀಟಗಳಿಗೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಈ 2 ಪದಾರ್ಥಗಳು ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾವು ಇದನ್ನು ಒಂದು 10 ನಿಮಿಷ ಹಾಗೆ ಬಿಡೋಣ. ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೀರಿನಲ್ಲಿ ಅದರ ಅಂಶವನ್ನು ಬಿಟ್ಕೊಳ್ಳುತ್ತೆ. ಇವಾಗ ನಿಮಗೆ ಅನಿಸ್ತಿರ್ಬೋದು, ಇಷ್ಟೇ ಪದಾರ್ಥಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಮನೇಲಿ ಆರಾಮಾಗಿ ನಿಮಗೆ ಈಸಿಯಾಗಿ ಈ ಪದಾರ್ಥಗಳೆಲ್ಲ ಸಿಗತ್ತೆ. ಆದರೆ ಯಾವ ಪದಾರ್ಥಗಳು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಫ್ರೆಂಡ್ಸ್ ನೋಡಿ, 10 ಮಿನಿಟ್ಸ್ ಆದಮೇಲೆ ಇದನ್ನು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಒಂದು ಒಳ್ಳೆ ಸಿರಪ್ ಆಗುತ್ತೆ. ಜಿರಳೆಗಳಿಗೆ, ಕ್ರಿಮಿಕೀಟಗಳಿಗೆ, ಇರುವೆಗಳಿಗೆ ಓಡಿಸ್ಲಿಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಇದನ್ನು ನಾವು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಇದನ್ನು ಮತ್ತೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ನೀವು ಇದನ್ನು ಒಂದು ಸಲ ತಯಾರಿ ಮಾಡಿಟ್ಕೊಂಡ್ರೆ ಸುಮಾರು ಸಲ ಯೂಸ್ ಮಾಡ್ಬೋದು. ಇವಾಗ ಒಂದು ಒಳ್ಳೆ ಜಿರಳೆಗಳು ಓಡಿಸುವಂತಹ ನೀರು ತಯಾರಾಯ್ತಲ್ವ, ಈ ನೀರನ್ನು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಬೇಕು. ನಾವು ಜಿರಳೆಗಳು ಮನೆ ಹತ್ರ ಬರಲೇಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ವಿನೆಗರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ವಿನೆಗರ್ ಸ್ಮೆಲ್ ಕೂಡ ಕಾಕ್ರೋಚ್ಗಳಿಗೆ ಆಗೋದಿಲ್ಲ. ಅದ್ರ ಜೊತೆಗೆ ಒಂಚೂರು ಅದರ ವಿನೆಗರ್ ಹನಿ ಬಿದ್ದರೂ ಕೂಡ ಕಾಕ್ರೋಚಿನ ಮೇಲೆ ಅದಕ್ಕೆ ಉರಿ ಆಗಲಿಕ್ಕೆ ಶುರುವಾಗುತ್ತೆ. ಇದರಿಂದ ಅದು ಹೊರಗೆ ಓಡೋಗ್ಲಿಕ್ಕೆ ಶುರು ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಈ ನೀರನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ಳೋಣ. ನೋಡಿ, ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಆಗಿರುವಂಥ ಬಾಟಲಿಗೆ ಹಾಕ್ಕೊಂಡು ಅದರ ಮುಚ್ಚಳದಲ್ಲಿ ಒಂದು ಹೋಲ್ ಮಾಡಿಕೊಂಡ್ರೂ ಬರುತ್ತೆ. ನೋಡಿ, ಯಾಕಂದರೆ ಎಲ್ಲಿ ಬೇಕಾದರೂ ನಾವು ಈಸಿಯಾಗಿ ಇದನ್ನು ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಇದನ್ನು ಈ ರೀತಿ ನೀವು ಉಪಯೋಗ ಮಾಡೋದ್ರಿಂದ ಈಸಿಯಾಗಿ ಜಿರಳೆಗಳು ಓಡಿಸ್ಬೋದು. ನೋಡಿ, ಇಲ್ಲಿ ನಾನು ವೈಟ್ ಪೇಪರ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಜಿರಳೆಗಳು ಹೆಚ್ಚು ಇರ್ತವೆ ಅಷ್ಟು ಪೇಪರ್ಗಳನ್ನು ನೀವು ಕಟ್ ಮಾಡ್ಕೊಳ್ಬೋದು. ಈ ರೀತಿ ನೋಡಿ, ಸ್ವಲ್ಪ ನೀವು ಈ ಪೇಪರ್ ಮೇಲೆ ಸ್ಪ್ರೇ ಮಾಡಿ. ಸಾಧಾರಣವಾಗಿ ಫ್ರಿಡ್ಜ್ ಹತ್ರ, ವಾಷಿಂಗ್ ಮಿಷಿನ್ ಕೆಳಗೆ, ಮತ್ತು ಸ್ಟವ್ ಕೆಳಗೆ, ಮತ್ತು ಬಾತ್ರೂಮ್ಗಳಲ್ಲೆಲ್ಲ ಜಿರಳೆಗಳು ಬರ್ತಾ ಇರುತ್ತೆ. ಅಲ್ಲೆಲ್ಲ ನೀವು ಈ ರೀತಿ ಸ್ಪ್ರೇ ಮಾಡಿದಂಥ ಪೇಪರ್ಗಳನ್ನು ನೋಡಿ ಈ ಥರ ಇಡಿ. ಸಾಧಾರಣವಾಗಿ ಜಿರಳೆಗಳು ರಾತ್ರಿ ಟೈಮಲ್ಲೇ ಬರೋದು. ಆ ಟೈಮಲ್ಲಿ ಜಿರಳೆಗಳು ಪೇಪರನ್ನು ತಿಂದಾಗ, ಇಲ್ಲ ಪೇಪರಿಗೆ ಅದರ ದೇಹ ಟಚ್ ಆದರೂ ಕೂಡ ಅವುಗಳಿಗೆ ಉರಿ ಶುರುವಾಗುತ್ತೆ, ಹೊಟ್ಟೆಯಲ್ಲಿ ಉರಿ ಶುರುವಾಗುತ್ತೆ, ಆವಾಗ ಹೊರಗಡೆ ಓಡೋಗ್ತವೆ. ಫ್ರೆಂಡ್ಸ್, ನೀವು ಈ ಥರ ಸಿಂಕ್ ಹತ್ರ ಮತ್ತು ಬಾತ್ರೂಮ್
ಸಿಂಕ್ ಹತ್ರ ಎಲ್ಲ ನೀವು ಈ ರೀತಿ ಹಾಕೋದ್ರಿಂದ ಅಲ್ಲಿಂದ ಬರುವಂಥ ಜಿರಳೆಗಳನ್ನು ಕೂಡ ನಾವು ತಡಿಬಹುದು. ಇವಾಗ ಇನ್ನೊಂದು ಮೆಥಡನ್ನು ಹೇಳ್ತೀನಿ ನೋಡಿ. ಮನೇಲಿ ಎಂತಂದ್ರೂ ಸೋಪ್ ಇದ್ದೇ ಇರುತ್ತಲ್ವ, ಬಟ್ಟೆ ಸೋಪು, ಅದನ್ನು ಸ್ವಲ್ಪ ನೀವು ಈ ರೀತಿ ತುರ್ಕೊಳ್ಳಿ. ಇದು ಕೂಡ ತುಂಬಾ ಸಿಂಪಲ್ ಆಗಿದೆ, ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ. ನೀವು ಸೋಪನ್ನು ಕೂಡ ಈ ರೀತಿ ಈಸಿಯಾಗಿ ತುರ್ಕೊಳ್ಬೋದು. ಈ ತುರಿದಂಥ ಸೋಪಿನ ಪುಡಿಗೆ ನಾವು ಮನೇಲಿ ಇಡ್ಲಿ ದೋಸೆಗೆ ಸೋಡಾ ಪುಡಿ ಹಾಕ್ತೀವಲ್ಲ, ಆ ಸೋಡಾ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಸೋಡಾ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಜಿರಳೆಗಳಿಗೆ ಆಗೋದಿಲ್ಲ, ಹಾಗಾಗಿ ಜಿರಳೆಗಳು ಓಡಿಸ್ಲಿಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಾವಿದಕ್ಕೆ ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸೋಣ. ಈ 3 ಪದಾರ್ಥ ಸಾಕು. ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಒಂದ್ಸಲ ನೀವು ಇದನ್ನು ಕೂಡ ಮಾಡಿಟ್ಕೊಂಡ್ರೆ ಬೇಕಾದಾಗ ಆರಾಮಾಗಿ ವರ್ಷಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ. ಮತ್ತು ನೀವು ಬೇರೆಯವ್ರಿಗೆ ಕೂಡ ಕೊಡ್ಬೋದು, ಮ್ಯಾಜಿಕ್ಕಾಗಿ ಜಿರಳೆಗಳನ್ನು ಇದು ಓಡಿಸುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ಇದನ್ನು ತಯಾರಾಯಿತು. ಇದನ್ನು ಒಂದು ಬಾಕ್ಸಿಗೆ ನಾವು ಹಾಕಿಟ್ಕೊಳ್ಬೇಕು. ಈ ರೀತಿ ನೀವು ಈ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಆರಾಮಾಗಿ ನಿಮ್ಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದನ್ನು ನೀವು ಯಾವುದಾದ್ರೂ ವೇಸ್ಟ್ ಪೇಪರ್ಗಳಿದ್ರೆ ಅದ್ರ ಮೇಲೆ ಇಡ್ಬೋದು. ಈ ಥರ ಪೇಪರ್ಗಳನ್ನು ಕಟ್ ಮಾಡ್ಕೋಬೇಕು. ಫಸ್ಟೇ ಹೇಳಿದ್ದೇನಲ್ಲ, ಅದೇ ಥರ ನೋಡಿ. ನಿಮಗೆ ಜಿರಳೆ ಯಾವ್ಯಾವ ಪ್ಲೇಸಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಅಷ್ಟು ಪೇಪರನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, 1/4 ಸ್ಪೂನ್ ಆಗುವಷ್ಟು ಈ ಪೇಪರ್ ಮೇಲೆ ಹಾಕಿ, ನಾವು ದೇವರ ಪ್ರಸಾದ ಪಂಚಗಜ್ಜಾಯ ಹಾಕ್ತೀವಲ್ಲ, ಅದೇ ರೀತಿ ಪೇಪರ್ ಮೇಲೆ ಹಾಕಿ ನೋಡಿ. ಈ ರೀತಿ ಎಲ್ಲಿ ಜಿರಳೆ ಬರುತ್ತೋ ಆ ಪ್ಲೇಸಲ್ಲಿ ಈ ಪೇಪರನ್ನು ಇಡಿ. ಫ್ರಿಡ್ಜ್ ಹತ್ರ ಆಗಲಿ, ವಾಷಿಂಗ್ ಮಿಷನ್ ಹತ್ರ ಆಗಲಿ, ಕಿಟಕಿ ಹತ್ರ, ಸ್ಟವ್ ಹತ್ರ, ಮನೇಲಿ ಎಲ್ಲೆಲ್ಲಿ ಜಿರಳೆ ಬರುತ್ತೋ ಆ ಪ್ಲೇಸಲ್ಲೆಲ್ಲ ಇದನ್ನು ಇಡಬೇಕು. ಇದರಲ್ಲಿ ಒಂದು ವಿಶೇಷ ಸೂಚನೆ ಅಂದರೆ ಆದಷ್ಟು ಮಕ್ಕಳ ಕೈಗೆ ಇದು ಸಿಗಬಾರ್ದು, ಆ ರೀತಿ ನೀವು ಇಡಬೇಕು ನೋಡಿ. ರಾತ್ರಿ ನಿಮ್ಮ ಮನೆ ಕೆಲಸ ಎಲ್ಲ ಆದಮೇಲೆ ಈ ರೀತಿ ಸಿಂಕ್ ಹತ್ರ ಎಲ್ಲ ನೀವು ಸ್ಪ್ರೆಡ್ ಮಾಡಿ ಹಾಕೋದರಿಂದ ಕೂಡ ಜಿರಳೆಗಳು ಆ ಸಿಂಕ್ ಒಳಗಿಂದ ಬರ್ತಾ ಇರುತ್ತೆ, ಅದನ್ನು ನಾವು ತಪ್ಪಿಸ್ಬೋದು. ಬಂದರೂ ಕೂಡ ಇದನ್ನು ತಿಂದರೆ ಅವು ಅಲ್ಲೇ ಸಾಯ್ತವೆ ನೋಡಿ. ಬಾತ್ರೂಮ್ ಸಿಂಕ್ ಹತ್ರ ಎಲ್ಲೆಲ್ಲಿ ಸಿಂಕ್ ಈ ಥರ ಇರುತ್ತೋ, ಪ್ಲೇಟ್ಗಳು ಇಟ್ಟಿರ್ತೀವಲ್ಲ, ಆ ಪ್ಲೇಸಲ್ಲೆಲ್ಲ ನೀವು ಇದನ್ನು ಸ್ಪ್ರೆಡ್ ಮಾಡಿ. ಒಂದು ಸಲ ನೀವು ಈ ಪ್ರಯೋಗವನ್ನು ಮಾಡಿದ್ರೆ ಸಾಕು, ಜಿರಳೆಗಳು ಶಾಶ್ವತವಾಗಿ ಮತ್ತೆ ಮನೆ ಕಡೆ ತಿರುಗಿ ಬರೋದೇ ಇಲ್ಲ. ಹೌದು ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.